ರಾಜ್ಯ ರಾಜಕಾರಣಕ್ಕೆ ದಳಪತಿ ಎಂಟ್ರಿ ಆಗೋದು ಫಿಕ್ಸು, ಅದರಲ್ಲಿ ಸಂದೇಹ ಬೇಡ. ಹಾಗಾದ್ರೆ 2028ಕ್ಕೆ ಎಚ್ಡಿಕೆ ಸ್ಪರ್ಧೆ ಮಾಡೋ ಕ್ಷೇತ್ರ ಯಾವುದು? ರಾಮನಗರ ಕ್ಷೇತ್ರನ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರನ? ರಾಮನಗರ ವಿಧಾನಸಭಾ ಕ್ಷೇತ್ರದಿಂದಲೇ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಾ? ರಾಮನಗರ ಕ್ಷೇತ್ರ ಕುಮಾರಸ್ವಾಮಿ ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಗೆಲುವು ಸಾಧಿಸಿದ ಕ್ಷೇತ್ರ. ಆ ಕ್ಷೇತ್ರದಿಂದಲೇ ಕುಮಾರಸ್ವಾಮಿ ಮುಂಬರುವ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ನಿಂತ್ಕತಾರಾ? ಗೊತ್ತಿಲ್ಲ. ಚನ್ನಪಟ್ಟಣ, ಆ ಕ್ಷೇತ್ರದಿಂದ ಈ ಹಿಂದೆ MLA ಆಗಿ ಗೆದ್ದವರು ಕುಮಾರಸ್ವಾಮಿ. ಮಗನನ್ನ ನಿಲ್ಲಿಸಿ ಮಗ ಸೋತ್ ಹೋದ್ರು ಚನ್ನಪಟ್ಟಣದಲ್ಲಿ. ಚನ್ನಪಟ್ಟಣದಲ್ಲೇ ಮತ್ತೆ ಕುಮಾರಸ್ವಾಮಿ ನಿಂತ್ಕೋತಾರಾ? ಕ್ಲಾರಿಟಿ ಇಲ್ಲ. ಹಾಗಾದ್ರೆ ನಿಂತುಕೊಳ್ಳುವ ಕ್ಷೇತ್ರ ಯಾವುದು? ರಾಮನಗರನ, ಚನ್ನಪಟ್ಟಣನ, ಅಥವಾ ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತಾರೆ? ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆಯ ಬಗ್ಗೆ ಸುಳಿವು ನೀಡಿರೋ ದಳಪತಿ. ರಾಜ್ಯ ರಾಜಕಾರಣಕ್ಕೆ ದಳಪತಿ ಎಂಟ್ರಿ ಆಗೋದು ಫಿಕ್ಸು. ಹಾಗಾದ್ರೆ 2028ಕ್ಕೆ ಎಚ್ಡಿಕೆ ಸ್ಪರ್ಧೆ ಮಾಡೋ ಕ್ಷೇತ್ರ ಯಾವುದು? ರಾಮನಗರ ಕ್ಷೇತ್ರನ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರನ? ಅತ್ಯಂತ ಕುತೂಹಲ ಕೆರಳಿಸಿರುವಂತಹ ದಳಪತಿಯ ಕ್ಷೇತ್ರ. 2028ರ ಚುನಾವಣೆಗೆ ಇನ್ನೂ 2.25 ವರ್ಷಗಳಿದ್ದಾವೆ. ಈಗಲೇ ಸಿದ್ಧತೆಯನ್ನ ಮಾಡಿಕೊಂಡ್ರೆ ಅತ್ಯಂತ ಫಲವತ್ತಾದ ಕೃಷಿಯನ್ನ ಅಥವಾ ಫಸಲನ್ನ ಪಡಿಬಹುದು ಅನ್ನೋದು ರಾಜಕಾರಣಿಗಳ ಲೆಕ್ಕಾಚಾರಗಳು. ಕೇಂದ್ರದ ಮಂತ್ರಿಯಾಗಿದ್ದೀನಿ, ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ನಾನು ಮಿನಿಸ್ಟ್ರು, ಹಂಗಂದ ಮಾತ್ರಕ್ಕೆ ಕರ್ನಾಟಕದ JDS ಶಕ್ತಿಯುತವಾಗಿ ಬೆಳೆಯುತ್ತೆ ಅನ್ನೋ ಲೆಕ್ಕಾಚಾರದಲ್ಲೇನು ಕುಮಾರಸ್ವಾಮಿ ಇಲ್ಲ. ಪಳಗಿದ ರಾಜಕಾರಣಿಗಳು ಪ್ರತಿ ದಿವಸವೂ ಕೂಡ ಜಪಿಸುವ ಒಂದು ಮಂತ್ರ ಇದೆ, ಜೋ ದಿಕ್ತಾ ಹೈ ಓ ಬಿಕ್ತಾ ಹೈ. ಕಣ್ಣಿಗೆ ಕಾಣುವಂತಹದ್ದು ಮಾತ್ರ ಖರೀದಿಯಾಗುತ್ತೆ. ರಾಜ್ಯದಲ್ಲಿದ್ದುಕೊಂಡು ಪ್ರಾದೇಶಿಕ ಪಕ್ಷವನ್ನು ಗಟ್ಟಿಗೊಳಿಸಬೇಕಾದ್ರೆ ಪ್ರತಿ ಬಾರಿಯೂ ಜನರ ಸಂಪರ್ಕದಲ್ಲಿರಬೇಕು. ರಾಜ್ಯದ ಎಲ್ಲ ಜಿಲ್ಲೆಗಳ JDS ಮುಖಂಡರುಗಳ ಸಂಪರ್ಕದಲ್ಲಿ ಒಬ್ಬ ನಾಯಕ ಇದ್ದರೆ ಮಾತ್ರ ಆ ಪ್ರದೇಶದ ಒಂದು ಪಕ್ಷವನ್ನು ಗಟ್ಟಿಗೊಳಿಸೋದಕ್ಕೆ ಸಾಧ್ಯ. ರಾಜ್ಯ ಮಟ್ಟದಲ್ಲಿ ಮಾತ್ರ ಸಂಪರ್ಕದಲ್ಲಿ ಇದ್ರೆ ಸಾಕಾಗೋದಿಲ್ಲ. ಒಂದಷ್ಟು MLCಗಳು, ಒಂದಷ್ಟು ಹಾಲಿ 17 ಶಾಸಕರ ಜೊತೆ ಸಂಪರ್ಕದಲ್ಲಿ ಇದ್ದರು ಅನ್ನುವ ಕಾರಣಕ್ಕೆ ಒಂದು ಪಕ್ಷ ಗಟ್ಟಿಯಾಗೋದಿಲ್ಲ. ಬೂತ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಜನರೆಡೆಯಲ್ಲಿ JDS ಪಕ್ಷ ಮೊಳಕೆ ಹೊಡಿಬೇಕು. ಕನ್ನಡಿಗರ ಮನೋಮಂದಿರದಲ್ಲಿ JDS ಪಕ್ಷದ ಹೆಸರು ಮೊಳಗಬೇಕು. ಹಿಂಗಿದ್ದಾಗ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೂ ಕೂಡ ಅತಿ ಸುಲಭ. ಹಾಸನದಲ್ಲಿ ಸಾವಿರಾರು ಜನರನ್ನು ಸೇರಿಸಿ ಸಮಾವೇಶ ಮಾಡಿದ ಮಾತ್ರಕ್ಕೆ JDS ಉಳಿಯಿತು ಅನ್ನೋ ಲೆಕ್ಕಾಚಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿನ ಇತಿಹಾಸದಲ್ಲೂ ಕೂಡ ಅನೇಕ ಸಮಾವೇಶಗಳನ್ನು ಕಂಡಿದ್ದಾರೆ. ಸಮಾವೇಶ ನಡೆದ ನಂತರ ಎಲೆಕ್ಷನ್ ಆಗಿ ಸೋತಿರುವ ಸಾಕ್ಷಿಗಳು ಕೂಡ ಕರ್ನಾಟಕದಲ್ಲಿದೆ. ಹಾಗಾಗಿ ಸಮಾವೇಶ, ರ್ಯಾಲಿ, ಪ್ರಚಾರ ಮತ್ತೊಂದು ಮಗದೊಂದು ಒಂದು ಪಕ್ಷದ ಗೆಲುವಿನ ಮಾನದಂಡ ಅಲ್ಲ. ಬದಲಾಗಿ ಏನು, ಬೂತ್ ಮಟ್ಟದಲ್ಲಿ ಜನರನ್ನು ಸೆಳೆಯುವಂತಹ ಕ್ಯಾಂಪೇನ್ಗಳಾಗಬೇಕು. ಜನರೆಡೆಯಲ್ಲಿ ಎಜುಕೇಟೆಡ್ ಮಾಡುವಂತಹ, ಅವರನ್ನು ಜಾಗೃತಿ ಮೂಡಿಸುವಂತಹ, ತನ್ನ ಪಕ್ಷದ ಕೊಡುಗೆಗಳ ಬಗ್ಗೆ ವೈಭವೀಕರಿಸುವಂತಹ ವೇದಿಕೆಗಳು ಸೃಷ್ಟಿಯಾಗಬೇಕು. ಈ ಲೆಕ್ಕಾಚಾರದಲ್ಲಿ ದಳಪತಿ ಇದ್ದಾರೆ. ಹಾಗಾದರೆ ಕೇಂದ್ರ ಮಂತ್ರಿಯಾಗಿರುವಂತಹ ಕುಮಾರಸ್ವಾಮಿ ಅವರು 2028ಕ್ಕೆ ಒಂದು ವೇಳೆ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡುವುದಾದರೆ, ಅದರಲ್ಲೂ ಕೂಡ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅವರು ಆಯ್ಕೆ ಮಾಡಿಕೊಳ್ಳುವಂತಹ ಕ್ಷೇತ್ರ ಯಾವುದು? ರಾಮನಗರನ, ಚನ್ನಪಟ್ಟಣನ, ಅಥವಾ ಮಂಡ್ಯದಲ್ಲೇ ಅವರು ಸ್ಪರ್ಧೆ ಮಾಡ್ತಾರಾ? ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾರ ವಿರುದ್ಧ ಜಯಶಾಲಿಯಾದಂತಹ, ಅಥವಾ ಸುಮಲತಾರ ಕ್ಷೇತ್ರದಲ್ಲಿ ಜಯಶಾಲಿಯಾದಂತಹ ಕುಮಾರಸ್ವಾಮಿ ಅಲ್ಲೇ ಸ್ಪರ್ಧೆ ಮಾಡ್ತಾರಾ? ಕೆಲವರು ಹೇಳ್ತಾರೆ ಇಲ್ಲ. ರಾಜಕೀಯ ವಿಶ್ಲೇಷಕರು ಆ ತರಹದ ಅಭಿಪ್ರಾಯ ಹೇಳ್ತಾರೆ. ರಾಮನಗರ ಯಾವುದು? ಇದೇ ಕುಮಾರಸ್ವಾಮಿಯ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಗೆಲುವು ಸಾಧಿಸಿದಂತಹ ಕ್ಷೇತ್ರ ಅದು. ಅಲ್ಲೂ ಕೂಡ ಹೋದ್ರು ಯಾರು? ನಿಖಿಲ್ ಕುಮಾರಸ್ವಾಮಿ, ಸೋತರು. ಅದಾದ ನಂತರ ಚನ್ನಪಟ್ಟಣದಲ್ಲಿ ನಿಲ್ಲಿಸಿದ್ರು, ಅಲ್ಲೂ ಕೂಡ ಸೋತರು. ಮಂಡ್ಯದಲ್ಲೂ ಸೋತಿದ್ರು. ನಿರಂತರವಾಗಿ 3 ಬಾರಿ ಸೋತು ಹೋದ್ರು ನಿಖಿಲ್ ಕುಮಾರಸ್ವಾಮಿ. ಈಗ ತಂದೆಯ ಸರದಿ. ರಾಮನಗರದಲ್ಲಿ ನಿಂತ್ಕೊತಾರೋ, ಚನ್ನಪಟ್ಟಣದಲ್ಲಿ ನಿಂತ್ಕೊತಾರೋ, ಅಥವಾ ಮಂಡ್ಯದಲ್ಲೇ ನಿಂತುಕೊಳ್ತಾರೋ ಕಾದು ನೋಡುವ ತಂತ್ರಕ್ಕೆ ಇಳಿದಿದ್ದಾರೆ ಮತದಾರ ಮಹಾಪ್ರಭುಗಳು. ಒಟ್ಟಾರೆ
ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಕುಮಾರಸ್ವಾಮಿ ಅವರ ಮುಂಬರುವ ಕ್ಷೇತ್ರ ಯಾವುದು ಅನ್ನೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.